ನ್ಯಾಯಕ್ಕೋಸ್ಕರವಾಗಿ ಜೀವನವನ್ನೇ ಪಣವಾಗಿಟ್ಟಿರುವಂತಹ, ಮುಡಿಪಾಗಿ ಇಟ್ಟಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಗಡಿಪಾರಿನ ಶಿಕ್ಷೆ. ಈ ಸರ್ಕಾರ ಕೊಟ್ಟಿರುವಂಥದ್ದು ಗಡಿಪಾರಿನ ಶಿಕ್ಷೆ. ಯಾತಕ್ಕೆ? ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮೇಲೆ 3 ಬಾರಿ ಗಡಿಪಾರಿನ ಆದೇಶ ಕೊಡ್ತಾರೆ. ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ನ್ಯಾಯ ಕೇಳದೆ ತಪ್ಪ? ಅನ್ಯಾಯವನ್ನು ಪ್ರಶ್ನೆ ಮಾಡದೆ ತಪ್ಪ? ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಕೇಳದೆ ತಪ್ಪ? ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವ್ರ ಮನೆ ವಿಚಾರಕ್ಕೆ ಕೇಳ್ತಾ ಇದ್ದಾರಾ? ಅವರ ಕುಟುಂಬದ ವಿಚಾರಕ್ಕೆ ಕೇಳ್ತಾ ಇದ್ದಾರಾ? ವೈಯಕ್ತಿಕ ಲಾಭಕ್ಕೆ ಕೇಳ್ತಾ ಇದ್ದಾರಾ? ಗುರಿಯಾಗಿಸ್ಕೊಂಡು ಯಾರನ್ನೋ ಉಳಿಸೋದಕ್ಕೆ, ಯಾರನ್ನೋ ಮೆಚ್ಚೋದಕ್ಕೆ ಈ ಸರ್ಕಾರ ಈ ರೀತಿಯಾಗಿ ಅಡ್ಡದಾರಿ ಹಿಡಿತಾ ಇದೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಯಾರದ್ದೋ ಒತ್ತಡ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ. 3 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸೌಜನ್ಯ ಏನು ಅತ್ಯಾಚಾರ ಆದಾಗಿಲಿಂದಲೂ ಪತ್ರಿಕೆಗಳಲ್ಲಿ ನಾವು ಸುದ್ದಿ ನೋಡ್ತಾ ಇದ್ವಿ. ವಾಟ್ಸಾಪ್ನಲ್ಲಿ ಏನು ಆಕ್ಟಿವ್ ಆದ ನಂತರ, ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದೇ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜನಜಾಗೃತಿಗಳ ಸಭೆಗಳ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಇದು ತಪ್ಪ? ಹಾಗಾದರೆ ಅಲ್ಲಿ ತಪ್ಪೇ ನಡೆದಿಲ್ವಾ? ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹೋರಾಟ ಮಾಡ್ತಾ ಇರುವಂಥದ್ದು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಸತ್ಯ ಸಾಯಬಾರದು, ಸತ್ಯ ಇನ್ನೂ ಈ ಭೂಮಿ ಮೇಲೆ ಇದೆ ಅಂತ ತೋರಿಸೋದಕ್ಕೋಸ್ಕರವಾಗಿ ಒಂದು ಕೇಸರಿ ಶಾಲನ್ನು ತೊಟ್ಟಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇವತ್ತು ಆ ಹೆಣ್ಣು ಮಗಳ ಪರವಾಗಿ ದನಿ ಎತ್ತಿರುವಂಥದ್ದೇ ದೊಡ್ಡ ತಪ್ಪು ಅನ್ನೋದಾದರೆ, ಹಾಗಾದರೆ ಸತ್ಯಕ್ಕೆ ಬೆಲೆ ಇಲ್ವಾ? ನ್ಯಾಯ ಕೇಳದೆ ತಪ್ಪ? ಕೊಂದವರು ಯಾರು ಅಂತ ಕೇಳದೆ ತಪ್ಪ? ಯಾವ ಸಂದೇಶ ಕೊಡ್ತಾ ಇದ್ದೀರಿ? 13 ವರ್ಷಗಳಿಂದ ಜೀವಂತವಾಗಿಟ್ಟಿರುವಂಥ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಇದ್ದರೆ ಬಹುಶಃ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣವನ್ನು 13 ವರ್ಷಗಳಿಂದ ಜೀವಂತವಾಗಿಟ್ಟುಕೊಂಡು ಹೋರಾಟ ಮಾಡ್ತಾ ಇರುವಂಥ ಯಾವುದಾದ್ರೂ ಒಂದು ಕೇಸ್ ಇದ್ದರೆ ಅದು ಸೌಜನ್ಯ ಹೋರಾಟ. ನಾವು ನೋಡ್ತಾ ಇರ್ತೀವಿ. ನಿನ್ನೆ ದಿವಸ ಮಿಸ್ಟರ್ ಮೋಹನ್ ಬೋಳಂಗಡಿಯವರು, ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಂಡವ್ರು, ಅವರೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಸಹ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಲ್ಲಿಯೂ ಸಹ ಏನೋ ವಿಡಿಯೋಗಳನ್ನು ಮಾಡಿಕೊಂಡು, ವಿಡಿಯೋಗಳನ್ನು ಹೇಳ್ಕೊಂಡು ಅಲ್ಲಿ ಸಂತೋಷ್ ರಾವನ್ನೇ ಅಪರಾಧಿ ಮಾಡ್ತಾ ಇದ್ದಾರೆ. ಸಂತೋಷ್ ರಾವೇ ಅತ್ಯಾಚಾರಿಯಾಗಿ ತಲೆ ತಪ್ಪಿಸ್ಕೊಂಡಿರ್ಬೋದು, ದಾರಿ ತಪ್ಪಿಸಿರಬಹುದು. ಸಂತೋಷ್ ರಾವೇ ಸಾಕ್ಷಿಗಳನ್ನು ನಾಶ ಮಾಡಿರಬಹುದು. ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಏನು ಕೋರ್ಟಲ್ಲಿ ಕೊಟ್ಟಿರುವಂಥದ್ದು, ತನಿಖಾಧಿಕಾರಿಗಳು ಹೇಳಿರುವಂಥದ್ದು, ಸಂತೋಷ್ ರಾವ್ ಜೊತೆ ಮತ್ತಷ್ಟು ಜನ ಇರಬಹುದು. ಅಥವಾ ಚಿಕ್ಕ ಕೆಂಪಮ್ಮನವರು ಏನು ಹೈ ವಿಟ್ನೆಸ್ ಆಗಿ ಹೇಳ್ತಾ ಇದ್ದಾರಲ್ಲ, ನಾನು ನೋಡಿದ್ದೇನೆ ಅಂತೇಳಿ, ಅದೇ ಸತ್ಯ ಆಗಬಹುದು. ಚಿನ್ನಯ್ಯನೂ ಸಹ ಈ ಸೌಜನ್ಯ ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳಿದಾಗ ಅದರಲ್ಲೂ ಸಹ ಸತ್ಯ ಹೊರಗಡೆ ಬರಬಹುದು. ಎಲ್ಲವೂ ತನಿಖೆ ಆಗಬೇಕು. ಸೌಜನ್ಯನನ್ನು ಅತ್ಯಾಚಾರ ಮಾಡಿದ ದುರುಳರು ಯಾರು, ಕೊಂದವರು ಯಾರು, ಈ ವಿಚಾರಕ್ಕೋಸ್ಕರವಾಗಿ ಇಡೀ ಜಗತ್ತು ಎದುರು ನೋಡ್ತಾ ಇರುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಆ ಹೋರಾಟವನ್ನು ಜೀವಂತವಾಗಿ ಇರಿಸಿರುವಂಥದ್ದು ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ವಿಚಾರ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅಂದರೂ ಮಾತಾಡ್ತಾರೆ, ಸುಪ್ರೀಂ ಕೋರ್ಟ್ ಹೋದಾಗೂ ಮಾತಾಡ್ತಾರೆ. ಯಾರೋ ಹಾಕಿದಂತಹ, ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ಯಾತಕ್ಕೋಸ್ಕರವಾಗಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಅಂತಂದಾಗ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲಿಬೇಕು. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅಂತಂದರೆ, ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿದೆ ಅಂತಂದರೆ ಆ ನೋವು ಎಷ್ಟಿದೆ ಅಂತೇಳಿ ಕಳ್ಕೊಂಡಿರೋವಂಥವ್ರಿಗೆ ಗೊತ್ತಾಗುತ್ತೆ. ಕುಸುಮಾವತಿ ಅವರಿಗೆ ಎಷ್ಟು ನೋವಾಗಿರಬೇಕು. ನಮ್ಮಂಥವ್ರು ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಕೂತ್ಕೊಂಡು ನಾವು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿನಿತ್ಯವೂ ಸಮಯ ಮಾಡಿಕೊಂಡು ಆ ಹೆಣ್ಣುಮಗಳಿಗೋಸ್ಕರವಾಗಿ ದನಿ ಎತ್ತುತ್ತಾ ಇದ್ದೀವಿ ಅಂತಂದರೆ, ಜನ್ಮ ಕೊಟ್ಟಂತಹ ತಾಯಿಗೆ, ಜೊತೆಯಲ್ಲಿ ಹುಟ್ಟಿದಂತಹ ಸಹೋದರಿಯರಿಗೆ ಎಷ್ಟು ನೋವಾಗಿರಬೇಕು. ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಆಗುತ್ತೆ. ಮುಗಿದೇ ಹೋಯ್ತು. ದನಿ ಎತ್ತಲೇಬಾರ್ದು. ಯಾರನ್ನು ಹಣವಂತರನ್ನ ರಕ್ಷಣೆ ಮಾಡಲಿಕ್ಕೆ, ಯಾರೋ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಯಾತಕ್ಕೋಸ್ಕರವಾಗಿ ನಿಮ್ಮ ತನವನ್ನು ನೀವು ಬಿಡ್ತೀರಿ. ನಾನು ನೆನ್ನೆನೂ ಮೀಡಿಯಾಗಳ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ನಾನು ಹೊಟ್ಟೆಗೆ ಏನು ಅನ್ನ ತಿಂತಾರ ಅಂತೇಳಿ ಇವತ್ತಿನವರೆಗೂ ಯಾರೂ ಸಹ ಸುದ್ದಿ ಮಾಡೇ ಇಲ್ಲ. ಯಾಕೆ? ಪ್ರಶ್ನೆ ಕೇಳಬಾರ್ದಾ?
ಅನ್ಯಾಯವನ್ನು ಪ್ರಶ್ನೆ ಮಾಡಬಾರ್ದಾ? ಇದು ಪ್ರಜಾಪ್ರಭುತ್ವ. ಈ ದೇಶದ ಪ್ರಜೆಯಾಗಿ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಯಾತಕ್ಕೋಸ್ಕರವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಯಾತಕ್ಕೋಸ್ಕರವಾಗಿ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡೀಪಾರಿನ ಶಿಕ್ಷೆ ಅಂತ ತಕ್ಷಣ ಮೀಡಿಯಾಗಳಲ್ಲಿ, ಎಲ್ಲ ಮೀಡಿಯಾಗಳಲ್ಲಿ ಹೊಡಿತಾರೆ. ಬ್ರೇಕಿಂಗ್ ನ್ಯೂಸ್, ಕೆಳಗಡೆ ಬ್ರೇಕಿಂಗ್ ನ್ಯೂಸ್, ಮಹೇಶ್ ಶೆಟ್ಟಿ ತಿಮ್ರೋಡಿಯ ಗಡೀಪಾರಿನ ಶಿಕ್ಷೆಯನ್ನು ಎತ್ತಿ ಹಿಡಿದ ಕೋರ್ಟು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ 3ನೇ ಬಾರಿಗೆ ಇದು ನೋಟಿಸನ್ನು ಸರ್ವ್ ಮಾಡಿದ ಜಿಲ್ಲಾಡಳಿತ. ಈ ರೀತಿಯಾದಂತಹ ಹೆಡ್ಲೈನ್ಗಳನ್ನು ಕೊಡುವಂಥವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡೀಪಾರಿನಿಗೆ ತಡೆಯಾಜ್ಞೆ ಹೈಕೋರ್ಟ್ ಕೊಟ್ಟಿದೆ ಅಂತೇಳಿ ಯಾತಕ್ಕೋಸ್ಕರ ಬ್ರೇಕಿಂಗ್ ನ್ಯೂಸ್ ಮಾಡೋದಿಲ್ಲ? ಯಾತಕ್ಕೋಸ್ಕರ? ದೆಹಲಿನಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮೀಡಿಯಾಗಳ ಮುಂದೆ ಮಾತನಾಡಿದಂಥ ಒಂದೇ ಒಂದು ಬಿಟ್ಟನ್ನು ಹಾಕಿದ್ರ ನೀವು? ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡೋದೇ ತಪ್ಪ? ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದಾದರೆ ಹಾಗಾದರೆ ಈ ದೇಶ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಹಕ್ಕು ಯಾವುದು? ಮತ್ತೆ ಹಾಗಾದರೆ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ. ಆ ನ್ಯಾಯದ ಕೊರಲನ್ನು ಹಿಚಕಿ ನ್ಯಾಯವನ್ನು ಸಾಯಿಸೋದಕ್ಕೆ ಹೋಗ್ತಾ ಇರುವಂಥವರು ಸರ್ಕಾರ ಏನು ಮಾಡ್ತಾ ಇದೆ? ಹೋರಾಟಗಾರರ ಶಕ್ತಿಯನ್ನು ಕುಂದಿಸೋದಕ್ಕೆ ಹೋದ್ರಿ. SITನಲ್ಲಿ ಏನು ಗಿರೀಶ್ ಮಟ್ಟಣ್ಣನವರು, ಜಯಂತ್ ಇವರಿಗೆಲ್ಲನೂ ನೋಟಿಸ್ ಕೊಡ್ತೀರಿ, ವಿಚಾರಣೆಗೆ ಮಾಡ್ತೀರಿ, ಆಗೇ ಹೋಯ್ತು, ಅರೆಸ್ಟ್ ಆಗೇ ಹೋಯ್ತು, ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗೇ ಹೋಯ್ತು, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಟಾಯಿತು, ಇವರೆಲ್ಲ ಅರೆಸ್ಟ್ ಆಗೋದ್ರು ಅಂತೇಳಿ ಸುದ್ದಿಗಳನ್ನು ಮಾಡ್ತೀರಿ. ಏನಾಯಿತು? ಯಾವ್ಯಾವ ಬೆಳವಣಿಗೆಗಳಾಗ್ತಾ ಇದ್ದಾವೆ? MR ಬಾಲಕೃಷ್ಣ ಅವರು ಅಕ್ವಿಟಲ್ ಕಮಿಟಿ ರಚನೆಯ ಬಗ್ಗೆ ಏನು ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಇವತ್ತು CBIಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಇವೆಲ್ಲ ಹೋರಾಟ ಅಲ್ವಾ? ಇವೆಲ್ಲ ಹೋರಾಟಕ್ಕೆ ಸಿಗ್ತಾ ಇರುವಂಥ ಜಯ ಅಲ್ವಾ? ಗಡೀಪಾರಿನ ಏನು ಇದನ್ನ ಕೋರ್ಟ್ನಲ್ಲಿ ವಾದ ಮಾಡಿ ಇವತ್ತು ಮಹೇಶ್ ಶೆಟ್ಟರಿಗೆ ಹೈಕೋರ್ಟಿಂದ ಏನು ರಿಲೀಫ್ ಸಿಕ್ಕಿದೆ ಅಂತಂದರೆ ಅದು ಹೋರಾಟದ MR ಬಾಲಕೃಷ್ಣ ಅವರು ಹೋರಾಟ ಏನು ವಾದ ಮಾಡಿರುವಂಥ ವಿಚಾರ ಅಲ್ವಾ? ಬಾಲನ್ನವರು ಏನು 74 UDRಗಳ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಮಾಡಿ ಇವತ್ತು ಸರ್ಕಾರಕ್ಕೆ ಆದೇಶ ಕೊಡುವಂತಹ ಕೆಲಸ ಆಗಿದೆಯಲ್ಲ, ಅದು ಹೋರಾಟದ ಜಯ ಅಲ್ವಾ? 2 ವರ್ಷಗಳ ಕಾಲ ಇದೇ ಚಿನ್ನಯ್ಯ ಹೋರಾಟಗಾರರನ್ನ ಸಂಪರ್ಕಿಸಿ, ನಾನು ಇಷ್ಟು ಜನ ಊತ ಹಾಕಿದ್ದೀನಿ, ನಾನು ಊತ ಹಾಕಿರೋದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದು ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಏನೋ ಸುಪ್ರೀಂ ಕೋರ್ಟ್ ವಕೀಲರ ಹತ್ರ ಭೇಟಿ ಮಾಡಿಕೊಂಡು SP ಗೆ ದೂರು ಕೊಟ್ಟು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾಗಳಿಗೆ ಹೇಳಿಕೆಗಳನ್ನು ಕೊಟ್ಟು ಗಂಟೆಗಟ್ಟಲೆ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ 16 ಕಡೆ ಹಗದಾಗ 3 ಕಡೆ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಈ ಯಾವ ಸತ್ಯ ಅಲ್ವಾ? ಹಾಗಾದರೆ ಯಾವುದು ಮಿಥ್ಯ ರೀ? ಯಾವುದಕ್ಕೂ ಜೀವ ಇಲ್ವಾ? ಇವತ್ತು ಅಸ್ಥಿ ಪಂಜರಗಳಾಗಿರ್ಬೋದು, ಆದರೆ ಅವ ಆತ್ಮಗಳು ಇವತ್ತಿಗೂ ಸಹ ನರಳಾಡ್ತಾ ಇರ್ತವೆ. ಆ ಆತ್ಮಗಳಿಗೆ ಶಾಂತಿ ಕೊಡಿಸ್ಬೇಕು, ಆ ಅಸ್ಥಿ ಪಂಜರಗಳು ಏನು ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಜೊತೆಯಾದಂಥವರು ಮಹೇಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣನವರು, ಅವರಿಗೆ ಜೊತೆಯಾಗಿರುವಂಥದ್ದು ಬಾಲನ್ನಂತಹ ಏನು ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ನಾವೇನು ಹೇಳ್ತೀವಿ, ಆಪದ್ ಬಾಂಧವರು ಅಂತ ಹೇಳ್ತೀವಲ್ಲ, ಅಂಥವರು MR ಬಾಲಕೃಷ್ಣ ಅವರು, ಮೋಹಿತ್ ಅವರು, ಇಂತಹ 100 ಜನ ವಕೀಲರು ಕಾಣದ ತೆರೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಯೂಟ್ಯೂಬರ್ಸ್ ಧ್ವನಿ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಸಹ ದೈವ ಸ್ವರೂಪಿಗಳೇ ಅಂತ ಹೇಳ್ತಾ ಇದ್ದೀವಿ. ಇವರೆಲ್ಲರೂ ವಕೀಲರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಯೂಟ್ಯೂಬರ್ಸ್ ಯಾರ್ಯಾರು ಧ್ವನಿ ಎತ್ತಾ ಇದ್ದೀರಿ, ನೀವೆಲ್ಲರೂ ಸಹ ದೈವ ಸ್ವರೂಪಿಗಳು. ಆ ದೇವರೇ ನಿಮಗೆ ಶಕ್ತಿ ಕೊಟ್ಟು ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಇದ್ದೀವಿ. ಇಂತಹ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿದ್ದಂತಹ ಸರ್ಕಾರ ಇವತ್ತು ಹೋರಾಟಗಾರರ ಕುತ್ತಿಗೆಯನ್ನು ಇಚ್ಕೋದಕ್ಕೆ ಹೋಗಿದೆ ಅಂತಂದರೆ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೇಕಲ್ವ? ಯಾವ ಒತ್ತಡದ ಮೇಲೆ, ಯಾರನ್ನ ಉಳಿಸೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ? ಯಾರ ರಕ್ಷಣೆಗೆ? ಅತ್ಯಾಚಾರಿಗಳು, ಅವನು ಸಂತೋಷ್ ರಾವೇ ಆಗಿರ್ಬೋದು, ಅವನ ಜೊತೆಲಿ ಇನ್ನೂ 4 ಜನ ಸೇರ್ಕೊಂಡಿರ್ಬೋದು, ಅಥವಾ ಸಂತೋಷ್ ರಾವ್ ಅಲ್ಲದೆ ಇರ್ಬೋದು, ಚಿಕ್ಕ ಕೆಂಪಮ್ಮನವ್ರು ಹೇಳಿರುವಂಥವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರನ್ನ ರಕ್ಷಣೆ ಮಾಡೋದಕ್ಕೆ ನೀವು ಮೀಡಿಯಾಗಳು ಒಂದಷ್ಟು ಜನ ಕೂತ್ಕೊಂಡಿದ್ದೀರಿ. ಸರ್ಕಾರ ಅವ್ರ ಜೊತೆ ನಿಂತ್ಕೊಂಡಿದೆ ಅನ್ನೋದಾದರೆ ಹಾಗಾದರೆ ನ್ಯಾಯ ಎಲ್ಲಿದೆ ಸ್ವಾಮಿ? ನ್ಯಾಯ ಎಲ್ಲಿದೆ? ನಾವು ಪ್ರಶ್ನೆ ಮಾಡಬೇಕಲ್ವಾ? ಯಾರ ಪರವಾಗಿ ನಿಜವಾಗೂ ನಿಲ್ಲಬೇಕಾಗಿದ್ದಂಥದ್ದು? ಸಂತ್ರಸ್ತೆಯ ತಾಯಿಯ ಪರವಾಗಿ, ಕುಸುಮಾವತಿಯವರ ಪರವಾಗಿ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ನ್ಯಾಯಾಲಯ ಹೇಳಿದ್ರು ಸಹ ಇವತ್ತಿನವರೆಗೂ ಅದನ್ನು ಯಾರಿಗೂ ಗೊತ್ತಿಲ್ಲದ ರೀತಿ ರಚನೆ ಮಾಡಿ ಬಿಟ್ಟಾಕ್ಬಿಟ್ರಲ್ಲ. CBIಗೆ ನೋಟಿಸ್ ಅರ್ಜಿ ಬರೆದಿದ್ದೀವಿ ಅಂತ ಹೇಳಿದ್ರಲ್ಲ, ಇವೆಲ್ಲವೂ ಲೋಪಗಳಲ್ವಾ?
ಸರ್ಕಾರ ಮಾಡಿರುವಂತಹ ಲೋಪಗಳಲ್ವಾ? ಮನವರಿಕೆ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಹಣವಂತರನ್ನ ರಕ್ಷಣೆ ಮಾಡೋದಕ್ಕೆ, ಯಾರೋ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ, ಯಾರೋ ಕೊಲೆಗಾರರನ್ನ ರಕ್ಷಣೆ ಮಾಡೋದಕ್ಕೆ ಯಾತಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ದೀರಿ? ನಿಮ್ಮ ಮನೆಯಲ್ಲೂ ಸಹ ನಿಮಗೂ ಸಹ ಮಗಳಿರ್ತಾರೆ, ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ, ತಾಯಿ ಇರ್ತಾರೆ, ಮೊಮ್ಮಗಳಿರ್ತಾರೆ, ಅತ್ತಿಗೆಯಂದಿರ್ತಾರೆ, ಸೊಸೆಯಂದಿರಿರ್ತಾರೆ, ಎಲ್ಲರೂ ಇರ್ತಾರೆ, ಹೆಂಡತಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವರ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ತಾನೇ ಕೇಳ್ತಾ ಇರುವಂಥದ್ದು. ನಡೆದಿರುವಂತಹ ಕ್ರೂರವಾದಂತಹ ಘಟನೆಗಳನ್ನು ನೆನಪಿಸ್ತಾನೆ ಕೇಳ್ತಾ ಇರುವಂಥದ್ದು. ನೀವು ಸಹ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಒಬ್ಬ ಸಮೀರ್ ಧನಿ ಎದ್ದ ತಕ್ಷಣ ಅವನನ್ನು ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನೆಲ್ಲ ಕಥೆಗಳನ್ನು ಕಟ್ಟಿದ್ರಿ. ನೀವು ಹಿಂದೂಗಳಾಗಿ ಏನು ಮಾಡಿದ್ರಿ? ಒಬ್ಬ ಹಿಂದೂ ಹೋರಾಟಗಾರ ಸಮೀರ್ ಮುಸಲ್ಮಾನ ಬಾಯಿ ತೆಗೆದ ಅಂದ ತಕ್ಷಣ ಅವನಿಗೆ ನೀವು ವಿಲನ್ಗಳಾಗಿ ನೋಡಿ ಹಿಂದೂ ಮುಸ್ಲಿಂ ತಂದ್ರಲ್ಲ. ಹಿಂದೂ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇವತ್ತಿಗೂ ಸಹ ಕೇಸರಿ ಹಾಕ್ಕೊಂಡು ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋರಾಟ ಮಾಡ್ತಾ ಇಲ್ವಾ? ಅವ್ರಿಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಯಾವುದಕ್ಕೆ ಕೊಡ್ತಾ ಇಲ್ಲ? ಇಂತಹ ದ್ವಂದ್ವ ನೀತಿಗಳು, ಡಬಲ್ ಗೇಮ್ಗಳನ್ನೆಲ್ಲ ಬಿಟ್ಟುಬಿಡಿ. ಸತ್ಯ ಯಾವತ್ತಿಗೂ ಗೆಲ್ಲುತ್ತೆ. ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಹೇಳ್ತಾ ಇರ್ತದೆ, ಸತ್ಯಮೇವ ಜಯತೆ. ಪ್ರಜಾಪ್ರಭುತ್ವ, ಸಂವಿಧಾನ, ನ್ಯಾಯಾಂಗ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ಸತ್ಯಮೇವ ಜಯತೆ ಅಂತೇಳಿ ನಾವೇನು ನಮ್ಮ ಭಾರತ ದೇಶದ ಮುಕುಟದಲ್ಲಿ ಅಂದರೆ ಅಶೋಕ ಚಕ್ರದ ಕೆಳಗಡೆ ಹಾಕಿರ್ತೀವಲ್ಲ, ಆ ಸತ್ಯಮೇವ ಜಯತೆ. ಸೌಜನ್ಯ ವಿಚಾರದಲ್ಲೂ ಸತ್ಯ ಗೆಲ್ಲಲೇಬೇಕು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.